ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ. ಇವತ್ತಿನ ಸ್ಪೆಷಲ್ ಏನಪ್ಪ ಅಂದ್ರೆ ನಾವು ಯಮನೂರು ದೇವಸ್ಥಾನ ಬಂದೀವಿ. ಯಮನೂರು ದೇವಸ್ಥಾನ ಪ್ರವಾದ ಏನಪ್ಪ, ಈ ಕಡೆ ಬೆನ್ನಿಯೊಳಗೆ ಬಂದು ಜಳಕ ಮಾಡಿದ್ರಪ್ಪ ಅಂದ್ರೆ ಎಲ್ಲ ಚರ್ಮ ರೋಗ ನಿವಾರಣೆ ಆಗುತ್ತಂತೆ. ಬನ್ನಿ ತೋರಿಸ್ತೀನಿ, ಬನ್ನಿ ನಿಮ್ಗೆ ಎಣ್ಣೆಳ. ಇದು ಲಿಂಬೆಹಣ್ಣು ಮತ್ತು ಉಪ್ಪು ಇಲ್ಲಿ ಹಚ್ಚಿ ಜಳಕ ಮಾಡಿದ್ರಪ್ಪ ಅಂದ್ರೆ ಎಲ್ಲ ಚರ್ಮ ರೋಗ ಎಲ್ಲ ಕಡಿಮೆ ಆಗುತ್ತಂತ್ರಿ. ತೋರಿಸ್ತೀನಿ ಬರ್ರಿ. ಇಲ್ಲಿ ಹಳದಾಗ ಹೋಗಿ ನಾವು ಜಳಕ ಮಾಡಿ ಸೀದಾ ದೇವಸ್ಥಾನಕ್ಕೆ ಹೋಗೋಣ್ರಿ. ಎದಕ್ ಬೇದು ಜಳಕ ಮಾಡಿದ್ರೆ ಏನಾಗುತ್ತೆ? ನಮ್ ದೋಷ ಹೋಗುತ್ತೇನ ಬೇ? ಒಂದು ಕೊಡ್ಬೇ. ಇದು ನೋಡ್ರಿ ಬೆಣ್ಣೆ ಹಳ್ಳ ಅಂತ ಹೇಳಿ ಸುಪ್ರಸಿದ್ಧ ಆಗೈತಿ. ಇದು ವರ್ಷಕ್ಕೊಮ್ಮೆ ಜಾತ್ರೆ ಒಂದು ತಿಂಗಳ ಮಟ್ಟ ಆಗತ್ರಿ ಇದು ಜಾತ್ರೆ. ಇದು ನೀರಿನ ವಿಶೇಷ ಏನಪ್ಪಾ ಅಂದ್ರೆ 1 ತಿಂಗಳ ಮಟ್ಟ ಅಷ್ಟೇ ಉಪ್ಪು ನೀರಿರುತ್ತೆ. ಆಮೇಲೆ ಇಲ್ಲಿ ನಾರ್ಮಲ್ ಹೆಂಗೆ ನೀರಿರುತ್ತೆ ಹಂಗ ನಾರ್ಮಲ್ ಇರುತ್ತೆ. ನೀವು ಬಂದು ನೀವು ಪರೀಕ್ಷೆ ಮಾಡ್ಬೋದು. ಇಲ್ಲಿ ಯಾರು ಈ ತರ ಬಟ್ಟೆ ಗಿಟ್ಟೆ ಎಲ್ಲ ಒಗಿಬಾರ್ದು, ಒಂದು ಕಡೆ ಒಗಿಬೇಕಂತೇಳಿ ಗ್ರಾಮ ಪಂಚಾಯತಿ ಯಮನೂರ್ದವರು ಹೇಳ್ಯಾರ್ರಿ. ಆದರೂ ಮಂದಿ ತಿಳ್ಕೊಳಂಗಿಲ್ಲ. ನೋಡ್ರಿ ಇಲ್ಲೆಲ್ಲ ಬಟ್ಟೆ ಗಿಟ್ಟೆ ಹೆಂಗೆ ಒಗ್ಯಾಕ ಕುಂತಾರ. ಅದು ಜಳಕ ಮಾಡೋ ನೀರೊಳಗೆ ಹಿಂಗೆ ಒಗದ್ರಪ್ಪ ಅಂದ್ರೆ ಚಲೋ ಅನ್ಸಂಗಿಲ್ಲ, ಒಂದು ಸೈಡ್ ಇಡ್ಬೇಕಲ್ಲ. ನೋಡ್ರಿ ಗ್ರಾಮ ಪಂಚಾಯತಿ ಯಮನೂರವರು ಹೇಳ್ಯಾರ ಸ್ವಚ್ಛತೆಯನ್ನು ಕಾಪಾಡ್ಬೇಕಂತ ಹೇಳಿದ್ರು. ಇಲ್ಲಿ ಫೋಟೋ ಗಿಟೋ ಇಟ್ರು, ಮತ್ತು ಆಮೇಲೆ ಇಲ್ಲೆಲ್ಲ ಗಿರ್ಬಿ ಒಗಿತಾರ. ಇದ ನೋಡ್ರಿ ಬನ್ನಿ ಹಳ್ಳ. ಇಲ್ಲಿ ಬಂದು ಜಳಕ ಮಾಡಿದ್ರೆ ನಮ್ದು ಚರ್ಮ ರೋಗ ನಿವಾರಣೆ ಆಗುತ್ತೆ. ಬನ್ನಿ ಹಳ್ಳ ಇದು ಎಲ್ಲಿ ಬರುತ್ತಪ್ಪ ಅಂದ್ರೆ ನವಲಗುಂದ ತಾಲೂಕು, ಧಾರವಾಡ ಡಿಸ್ಟಿಕ್ ನವಲಗುಂದ ತಾಲೂಕು ಅಂತೇಳಿ ಯಮನೂರು ಗ್ರಾಮದಂತೇಳಿ ಬರ್ತಿಲ್ಲಿ. ಇಲ್ಲಿ ಹೋಳಿನಿ ಆದ 1-2 ದಿವಸಕ್ಕೆ ಇಲ್ಲಿ ಉರುಸಿರುತ್ತೆ ವರ್ಷಕ್ಕೊಮ್ಮೆ. ನೀವು ಬಂದು ಭೇಟಿಯಾಗ್ರಿ. ದೇವ್ರದಂತ ಉಪ್ಪು ಇರುತ್ತೆ ನೀರು. ಮತ್ತಿದು ವರ್ಷಕ್ಕೊಮ್ಮೆ ಅಷ್ಟೇ ಉಪ್ಪು ಬರುತ್ತಂತಲ್ಲ. ಇದು ವರ್ಷಕ್ಕೊಮ್ಮೆ ಅಷ್ಟೇ ಉಪ್ಪು ಬರುತ್ತೆ, ಮತ್ತೆ ಉಳ್ಕಿ ಟೈಮ್ ಬರಂಗಿಲ್ಲ. ನಾರ್ಮಲ್ ಹೆಂಗಿರುತ್ತೆ ಹಂಗ ನೀರು ಇರ್ತೀರಿ. ವರ್ಷಕ್ಕೊಮ್ಮೆ ಉರ್ಸ್ ಬಂತಪ್ಪ ಅಂದ್ರೆ ಅಷ್ಟೇ ಉಪ್ಪು ಇರುತ್ತೆ ನೀರು. ಇವಾಗ ಜಸ್ಟ್ ಜಳಕ ಮಾಡಿ ಕೇಟ ಹನುಮಪ್ಪನ ದರ್ಶನ ಮಾಡಿದ್ರಿ. ಹನುಮಪ್ಪ ನೀವು ದರ್ಶನ ಮಾಡ್ರಿ. ಹಳದಾಗ ಶಿಸ್ತು ಜಳಕ ಹೊಡಕ್ಯಾಟ ಇವಾಗ ದರ್ಶನ ಮಾಡಕ್ ಹೊಂಟಿದ್ರಿ ಯಮನೂರಪ್ಪಂದು. ಈಗ ಟಾಂಗ ಒಳಗೆ ಹೊಂಟಿವಿ. ಟಾಂಗ ರೈಡ್ ಅಂದ್ರೆ ಮಸ್ತ್ ಆಗುಂಟೈತೆ ನೋಡ್ರಿ ಟಾಂಗ ರೈಡ್. ಒಬ್ಬ ಮನುಷ್ಯ ಎಷ್ಟು ವರ್ಷ ಕಾಲ ಬಾಳಬಹುದು? ಭಾಳ ಅಂದ್ರೆ 50 ವರ್ಷ, 100 ವರ್ಷ, 150 ವರ್ಷ ಬಾಳ್ಬೋದು. ಇಲ್ಲಿ ಚಾಂಗ್ ಬಾವ್ಸರ್ ಅವರು 1400 ವರ್ಷ ಕಾಲ ಬಾಳಿದ್ರಂತೆ. ಇನ್ನಾದ್ರೂ ಇತಿಹಾಸ ಪುಟದಲ್ಲಿ ಐತಿ. ಯಮನೂರು ಅಂತ ಹೇಳಿ ಯಾಕೆ ಹೆಸರು ಬಿತ್ತಪ್ಪ ಅಂದ್ರೆ ಈ ಊರಿಗೆ ಯಮುನನ್ನೇ ಗೆದ್ದ ಚಾಂಗ್ ಬಾಗಸವರ ಅದಕ್ಕೆ ಯಮನೂರು ಅಂತೇಳಿ ಹೆಸರು ಬಿತ್ರಿ ಈ ಊರಿಗೆ. ಪ್ರತಿ ವರ್ಷ ಹೋಳಿನಿ ಆದ 5 ದಿವಸಕ್ಕೆ ಇದು ಯಮನೂರಪ್ಪಂದ ಜಾತ್ರೆ ಐತ್ರಿ. ಈ ಜಾತ್ರೆಗೆ ಕೇವಲ ಕರ್ನಾಟಕ ಅಲ್ಲ, ಕೇರಳ, ಆಂಧ್ರ, ಮಹಾರಾಷ್ಟ್ರದ ಗಡಿಗಳಿಂದ ಬೇರೆ ಬೇರೆ ರಾಜ್ಯಗಳಿಂದ ಇಲ್ಲಿ ಬಂದು ದರ್ಶನ ಮಾಡ್ಕೊಂಡು ಹೋಗ್ತಾರೆ. ಯಮನೂರಪ್ಪ ದೇವಸ್ಥಾನ ಕಡೆ ಬಂದ್ರಿ ನಾವು ಇವಾಗ. ಚಾಂಗದೇವ ದೇವಸ್ಥಾನ ಕಡೆ ಬಂದ್ವಿ ಇವಾಗ. ಪಾಳೆ ಅಂತೂ ಸಿಕ್ಕಾಪಟ್ಟೆ ಪಾಳೆ ಐತಿ, ಭಾಳ ರಶ್ ಐತ್ರಿ ಪಾಳೆ. ನೋಡ್ರಿ ಪಾಳೆ. ಜನಪ್ರಿಯ ಕಥೆ ಪ್ರಕಾರ ಅವರು ಹುಲಿಯ ಮೇಲೆ ಸವಾರಿ ಮಾಡುತ್ತಾ
ಹಾವನ್ನು ಚಾಟಿಯಾಗಿ ಬಳಸಿದ್ರು ಎಂಬ ಮಾತುಗಳು ಇಂದಿಗೂ ಜನರಲ್ಲಿ ಪ್ರಸಿದ್ಧವಾಗಿದೆ. ಈ ಕಾರಣದಿಂದಲೇ ಅವರಿಗೆ ರಾಜ್ ಭಾಗ್ ಸವಾರ್ ಎಂದು ಹೆಸರು ಬಂದಿದೆ. ಇದು ನೋಡ್ರಿ ಎಂಟ್ರೆನ್ಸ್, ಚಾಂಗದೇವ ಉರ್ಫ್ ರಾಜ್ ಭಾಗ್ ಸವಾರ್ ದೇವಸ್ಥಾನ ಎಂಟ್ರೆನ್ಸ್ ನೋಡ್ರಿ. ಫುಲ್ ಅಂದ್ರೆ ಫುಲ್ ರಶ್ ಐತಿ. ಸ್ಕಿಪ್ ಮಾಡದೆ ವಿಡಿಯೋ ನೋಡ್ರಿ, ಯಾಕಂದ್ರೆ ನಿಮಗೂ ಚಾಂಗದೇವನ ಆಶೀರ್ವಾದ ಸಿಗುತ್ತೆ. ನಾವು ಅಲ್ಲಿ ಹೋಗಿ ಆಶೀರ್ವಾದ ನಿಮಗೂ ಮಾಡಿಸ್ತೀನಿ, ನಾವು ಮಾಡಿಕೊಡ್ತೀವಿ ಆಶೀರ್ವಾದ. ಒಳಗಡೆ ಹೋಗಿ ಬರ್ರಿ. ಕ್ಯಾಮ್ರಾ ನಿಷೇಧ ಅಂತೇಳಿ ಇದು ಹಾಕ್ಯಾರ, ಬೋರ್ಡ್ ಹಾಕಿದ್ರು. ನಾವು ಆದರೂ ನಿಮಗೆ ನಮ್ಮ ಸಬ್ಸ್ಕ್ರೈಬರಿಗೆ ತೋರಿಸಬೇಕಂತೇಳಿ ನಾವು ಚಾಂಗ್ ಬಾವ್ ಸರ್ದ ದರ್ಶನ ಆಯ್ತು ನೋಡ್ರಿ. ದರ್ಶನ ಮಾಡ್ಕೊಡ್ರಿ ಎಲ್ಲರೂ. ಜೈ ಚಾಂಗದೇವ್ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ತಪ್ಪದೆ ಜೈ ಯಮನೂರಪ್ಪ.